ನಮಸ್ಕಾರ ಸ್ನೇಹಿತರೆ ಕೆಇಎ 4 ನಿಗಮ ಮಂಡಳಿಗಳ 670 ಹುದ್ದೆಗಳ ಎಕ್ಸಾಮ್ ಡೇಟ್ ಏನಿದೆ ಪ್ರಕಟ ಮಾಡಿದ್ದಾರೆ. ಅಂಡ್ ಇಟ್ ಈಸ್ ಎ ಟೆಂಟೇಟಿವ್ ಡೇಟ್. ಟೆಂಟೇಟಿವ್ ಅಂದ್ರೆ ತಾತ್ಕಾಲಿಕನೇ ಪರ್ಮನೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಎಲ್ಲಿ ತನಕ ಎಕ್ಸಾಮ್ ಡೇಟ್ಸ್ ನ ಹಾಲ್ ಟಿಕೆಟ್ ಬರಲ್ಲ, ಎಲ್ಲಿ ತನಕ ಅದು ಟೆಂಟೇಟಿವ್ ಡೇಟ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು. ಅವ್ರು ಹಾಕದೇ ಇರ್ಲಿ, ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಹಾಗೇನೆ. ಯಾಕಂತಂದ್ರೆ ಎಕ್ಸಾಕ್ಟ್ ಡೇಟ್ ಅಂತ ಮಾಡ್ಬಿಟ್ರೆ ಆಮೇಲೆ ಮುಂದೆ ಏನಾರಾದ್ರೆ ಕೇಳ್ತಾರೆ ಅಂದ್ಬಿಟ್ಟು ಅವರು 20 ಡೇಟ್ ಅಂತ ಹಾಕ್ತಾರೆ. ಬಟ್ ಯೂಶಲಿ ದಿಸ್ ಮೈಟ್ ಬಿ ಏನೋ ಫೈನಲ್ ಡೇಟ್ ಕೂಡ ಆಗಿರ್ತಕ್ಕಂಥ ಚಾನ್ಸಸ್ 99% ಇದೆ. ಎಷ್ಟು ಟೈಮ್ ಇದೆ ಇವತ್ತಿನ ಲೆಕ್ಕ ಹಾಕಿದ್ರೆ ಒಂದು 53 ಇಂದ 54 ದಿನ ಸಿಗುತ್ತೆ ಸರ್. ಆಲ್ಮೋಸ್ಟ್ 2 ತಿಂಗಳಲ್ಲಿ 54 ದಿನ ಅಂತ ಅನ್ಕೋಬಹುದು. ಸೊ ಏನಿದೆ, 2 ಪೇಪರ್ಗಳು, ಜಿಕೆ ಪೇಪರ್, ಕಮ್ಯುನಿಕೇಶನ್ ಅಥವಾ ಡೊಮೈನ್ ಪೇಪರ್ ಅಂತ ಏನ್ ಕರಿತೀವಿ. ಸೊ ಇದ್ರ ಬಗ್ಗೆ ಮತ್ತೆ ಎಕ್ಸಾಮ್ ಡೇಟ್ಸ್ ಮತ್ತೆ ಇಲ್ಲಿ ಎಕ್ಸಾಮ್ ಗಳು ಮರ್ಜ್ ಕೂಡ ಆಗಿದೆ. ಮರ್ಜ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಡಿಪಾರ್ಟ್ಮೆಂಟ್ ಗಳ ಎಕ್ಸಾಮ್ ಗಳಿಗೆ ನೋಡಿ, ಒಂದಕ್ಕಿಂತ ಹೆಚ್ಚು ಇಲಾಖೆ ಒಂದೇ ಕೇಡರ್ ಸಂಬಂಧಿಸಿದ ಹುದ್ದೆಗಳ ಅರ್ಜಿಗಳನ್ನು ಸಲ್ಲಿಸಿದರೆ ಅವರು ಒಂದೇ ಪರೀಕ್ಷೆ ಬರೆಯಬೇಕಾಗುತ್ತದೆ. ಒಂದೇ ಕೇಡರ್ ಅಂದ್ರೆ ಅದು ಗ್ರೂಪ್ ಸಿ ಲೆವೆಲ್ ಆಗಿದ್ರೆ, ಗ್ರೂಪ್ ಬಿ ಲೆವೆಲ್ ಆಗಿದ್ರೆ, ಅರ್ಥ ಆಗ್ತಿದೆಯಲ್ಲ. ಒಂದಕ್ಕಿಂತ ಹೆಚ್ಚು ಬೇರೆ ಬೇರೆ ಒಂದು ನಿಗಮ ಮಂಡಳಿ ಸೇರಿಸಿದ್ರೆ ನೀವು ಒಂದೇ ಎಕ್ಸಾಮ್ ಬರೆಯೋದು, ಅದಕ್ಕೂ ಕನ್ಸಿಡರ್ ಮಾಡ್ತಾರೆ, ಇದಕ್ಕೂ ಕನ್ಸಿಡರ್ ಮಾಡ್ತಾರೆ ಅಂತ ಅರ್ಥ. ಸೊ ಎಕ್ಸಾಮ್ ಯಾವಾಗ? ಅಕ್ಟೋಬರ್ 28, 29, 30. ನಾವ್ ಇವಾಗ ಎಲ್ಲಿದೀವಿ? ಸೆಪ್ಟೆಂಬರ್ 4ನೇ ತಾರೀಕಲ್ಲಿ ಇದೀವಿ ಸ್ನೇಹಿತರೆ. ಓಕೆ, ಸೊ ಡೀಟೇಲ್ ಎಕ್ಸಾಮ್ಸ್ ಏನಿದೆ ನೋಡಿ, ಇಲ್ಲಿ ಅದು ಕೊಟ್ಟಿದ್ದಾನೆ. ಡೀಟೇಲ್ ಎಕ್ಸಾಮ್ಸ್ ಗಳನ್ನು ಕೂಡ ನೋಡೋಣ. ನಮ್ಮ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಏನಿದೆ, ಇಲ್ಲಿ ಎಕ್ಸಾಮ್ಸ್ ಗಳು ಪೇಪರ್ 1, ಪೇಪರ್ 2. ಪೇಪರ್ 2 ಮಧ್ಯಾಹ್ನ ಇದೆ, ಪೇಪರ್ 1 ಬೆಳಗ್ಗೆ ಇದೆ. 30th ಗ್ರೂಪ್ ಸಿ 28, ತಾಂತ್ರಿಕ ಗ್ರೂಪ್ ಸಿ 28 ನೋಡಿ. ಗ್ರೂಪ್ ಸಿ ಆಲ್ಮೋಸ್ಟ್ 28 ಇದೆ. ಬೇರೆ ಎಕ್ಸಾಮ್ ಗಳು ಬೇರೆ ಬೇರೆ ಡೇಟ್ ಇದೆ. ಈಗ ಇನ್ನೊಂದು ತಗೊಳ್ಳೋಣ. ಇಲ್ಲಿ ನೋಡಿ, ಹಿರಿಯ ಸಹಾಯಕ ಏನಿದೆ, ಇದು ಆಲ್ಮೋಸ್ಟ್ ಗ್ರೂಪ್ ಸಿ ಎಕ್ಸಾಮ್ ತರನೇ. ಇಲ್ಲ ಕಲ್ಯಾಣ ಕರ್ನಾಟಕ ಗ್ರೂಪ್ ಸಿ ಎಕ್ಸಾಮ್, ಕಿರಿಯ ಸಹಾಯಕ, ಇದು ಕೂಡ ಗ್ರೂಪ್ ಸಿ ಇರುತ್ತೆ. 29 ತಾರೀಕು, ಇದು 28 ಇದೆ, ಇದು 29 ಇದೆ. ಪೇಪರ್ 1 ಬೆಳಗ್ಗೆ ಇರುತ್ತೆ, ಪೇಪರ್ 2 ಸಂಜೆ ಇರುತ್ತೆ. ಓಕೆ, ಇದು ತಾತ್ಕಾಲಿಕ ವೇಳಾಪಟ್ಟಿ ಅಂದ್ರೆ ಆಲ್ಮೋಸ್ಟ್ ಇದು ನೀವು ಫಿಕ್ಸ್ಡ್ ಅಂತ ಅನ್ಕೋಬೇಕಾಗುತ್ತೆ. ಇದ್ರ ಪ್ರಕಾರ ನಿಮ್ಮ ಪ್ರಿಪರೇಷನ್ ಲೆವೆಲ್ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ಅಪ್ರಾಕ್ಸಿಮೇಟ್ಲಿ ಪುನಃ ಹೇಳ್ತೇನೆ, ಒಂದು 54 ದಿನ ನಿಮಗೆ ಸಿಗಬಹುದು ಇವತ್ತಿಂದ ಕೂಡ ನೀವು ಟ್ರೈ ಮಾಡಿದ್ರೆ. ಓಕೆ, ಇನ್ನು ಕಟ್ಟಡ ನಿರ್ಮಾಣ ಕಲ್ಯಾಣ ಕಾರ್ಮಿಕರು, ಓಕೆ, ಅಲ್ಲಿ ನೋಡಿ ಗ್ರೂಪ್ ಸಿ 28 ಇದೆ. ಆಪ್ತ ಸಹಾಯಕ ಗ್ರೂಪ್ ಸಿ ನೋಡಿ, ಆಲ್ಮೋಸ್ಟ್ ಎಲ್ಲ ಗ್ರೂಪ್ ಸಿಗಳು 28ನೇ ಎಕ್ಸಾಮ್ ಇದೆ. ಬೇರೆ ಬೇರೆ ಇಲಾಖೆಗಳು ಅಲ್ಲಿ ಡೊಮೈನ್ ಪೇಪರ್ ಇರುತ್ತೆ ನೋಡಿ. ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇಂಗ್ಲಿಷ್, ಓಕೆ, ಕನ್ನಡ ಇಂಗ್ಲಿಷ್ ಹಾಗೆ ಕಂಪ್ಯೂಟರ್. ಈ ಕಂಪ್ಯೂಟರ್ ಇರ್ತಕ್ಕಂಥ ಪೇಪರ್ 2 ಏನಿದೆ, ಅವ್ರಿಗೆ ನಮಗೆ ಸೇಮ್ ಡೇಟ್ ಬಿದೆ, 28 ಬಿದೆ. ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ. ಈಗ ನೀವು ಫಾರ್ ಎಕ್ಸಾಂಪಲ್ ಇದಕ್ಕೆ ಅಪ್ಲೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಈ ಕಡೆ ಬಂದು ಹಿರಿಯ ಫಾರ್ ಎಕ್ಸಾಂಪಲ್ ಹಿಂದಕ್ಕೆ ಬರೋಣ. ಇಲ್ಲಿ ನೀವು ಆಪ್ತ ಕಾರ್ಯದರ್ಶಿಗೆ ಅಪ್ಲೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಅವತ್ತು 28 ಡೇಟ್ ಇದೆ. ಅವತ್ತು ಏನ್ ಮಾಡೋದು? ಸೊ ಏನ್ ಮಾಡೋದು, 2 ಎಕ್ಸಾಮ್ಗೆ ಒಂದೇ ಪೇಪರ್. ನಿಮ್ಗೆ ಅದು ಲಿಸ್ಟ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಿಮ್ಗೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಡೇಟ್ಸ್ ಅನ್ನು ನೋಡ್ಕೊಂಬಿಡಿ. ನೀವು ಯಾವಾಗ ಅಪ್ಲೈ ಮಾಡಿದ್ದೀರಾ. ಇದರ PDF ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿದೆ, ಅಥವಾ KEA ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕೂಡ ಡೇಟ್ ನೋಡಿ, 30ನೇ ತಾರೀಕು. ಓಕೆ, 30, 28 ಕೂಡ ಇದೆ. 28 ಹೀಗೆ ಡೇಟ್ಸ್ ಗಳನ್ನ ಕೊಟ್ಟಿದ್ದಾನೆ. ಮಧ್ಯಾಹ್ನ ಪೇಪರ್ 2, ಬೆಳಗ್ಗೆ ಪೇಪರ್ 1 ಇದೆ ಸ್ನೇಹಿತ. 10:30 12:30, 2:30 4:00. ಯಾಕಂದ್ರೆ 2 ಅವರ್ಸ್ ಪ್ರತಿ ಪೇಪರ್ಗೆ ಇವರು 2 ಅವರ್ಸ್ ಕೊಟ್ಟಿರ್ತಕ್ಕಂಥದ್ದು. ಸಿಲೆಬಸ್ ನಾವು ನೋಡಿದೀವಿ. ಈಗ ನೋಡಿ, ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ. ತುಂಬಾ ಜನ ಎಕ್ಸಾಂಪಲ್ ಈಗ ನೋಡೋದಾದ್ರೆ ಜನರಲ್ ಪೇಪರ್ 10:30 12:30, 28ನೇ ತಾರೀಕು ಯಾವ ಎಕ್ಸಾಮ್ ನಡೆಯುತ್ತೆ ಅಂತ ಡೇಟ್ ವೈಸ್ ಕೊಟ್ಬಿಟ್ಟ. ಇಲ್ಲಿ ನೀವು ನೋಡ್ಕೋಬಹುದು. 28ನೇ ತಾರೀಕು ನೀವು ಕಿಯೋನಿಕ್ಸ್ ಗ್ರೂಪ್ ಸಿ ಯಾವ್ದಾದ್ರು ಹುದ್ದೆಗೆ ಅಪ್ಲೈ ಮಾಡಿದ್ರೆ ಪೇಪರ್ 1 ಬೆಳಗ್ಗೆ ಇದೆ. ಓಕೆ, ಪೇಪರ್ 1 ಬೆಳಗ್ಗೆ ಇದೆ. ಹಾಗೆ ನೋಡ್ತಾ ಹೋದ್ರೆ ಬೇರೆ ಈಗ ನೋಡಿ, ಕರ್ನಾಟಕ ಕಟ್ಟಡ ಕಾರ್ಮಿಕರು ಪ್ರಥಮ ದರ್ಜೆ ಸಹಾಯಕ ಗ್ರೂಪ್ ಸಿ ಇಲ್ಲೂ ಅಪ್ಲೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲೂ ಸಹಾಯಕ ತಾಂತ್ರಿಕ ಗ್ರೂಪ್ ಸಿಗೆ ಅಪ್ಲೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಈಗ ಏನ್ ಮಾಡೋದು ಸರ್ ಅಂದ್ರೆ, ಇದೇ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಎರಡಕ್ಕೂ ಒಂದೇ ಪೇಪರ್, ಅದನ್ನೇ ಕೊಟ್ಟಿರೋದು ಅವನು. ಜನರಲ್ ನಾಲೆಡ್ಜ್ ಪೇಪರ್ ಇಷ್ಟು ಎಕ್ಸಾಮ್ಗೆ ಒಂದೇ ಇರುತ್ತೆ. ಅಂದ್ರೆ ಪೇಪರ್ ನಂಬರ್ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಕೋಡ್ ನಂಬರ್ ಈ ಎಕ್ಸಾಮ್ಸ್ ಗಳಿಗೆ GK-ಗೆ 102 ಅಂತಿದ್ರೆ ಎಲ್ಲ ಎಕ್ಸಾಮ್ಗೂ 102. ಅದರಲ್ಲಿ ABCD ಅಂತ ಬೇರೆ ಬೇರೆ ಕೋಡ್ ಚೇಂಜ್ ಆಗ್ಬೋದು. ಎಲ್ಲ ಎಕ್ಸಾಮ್ಗೂ ಇಲ್ಲಿ ಇರ್ತಕ್ಕಂಥ ಲಿಸ್ಟ್ ಆಫ್ ಎಕ್ಸಾಮ್ಸ್ಗೆ ಸೇಮ್. ಅರ್ಥ ಆಗ್ತಿಲ್ಲ? ಅವತ್ತೊಂದು ದಿನ ಪೇಪರ್ 2 ಡೊಮೈನ್ ಪೇಪರ್ ನಡೆಯುತ್ತೆ.
ಡೊಮೈನ್ ಪೇಪರ್ ಅಲ್ಲಿ ಇಲ್ಲಿ ದಯವಿಟ್ಟು ನೋಡಿ, ನಾವು ನಿಮ್ಗೆ ಲೇಬರ್ ಇನ್ಸ್ಪೆಕ್ಟರ್, ವೆಲ್ಫೇರ್ ಆಫೀಸರ್, ಇನ್ಸ್ಪೆಕ್ಟರ್ಸ್ ಎಲ್ಲ ಮಾಡ್ತಾ ಇದೀವಲ್ಲ ನಾವು ನೋಡಿ. ಅದ್ರ ಜೊತೆಗೆ ಕಲ್ಯಾಣಾಧಿಕಾರಿ, ಕ್ಷೇತ್ರ ನಿರೀಕ್ಷಕರು, ಆಪ್ತ ನಿರೀಕ್ಷಕರು ನೋಡಿ, ಮೂರಕ್ಕೂ ಕೂಡ ಒಂದೇ ಪೇಪರ್ ಅಂತ ಹೇಳಿದ್ದಾರೆ. ನಾವು ಯೂಶಲಿ ಎರಡು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ, ಇನ್ನೊಂದಕ್ಕೆ ಬೇರೆ ಸಿಲೆಬಸ್ ಕೊಟ್ಟಿದ್ದ. ಬಟ್ ಮೂರು ಸಿಲೆಬಸ್ ಏನ್ ಮಾಡಿದ್ದಾನೆ, ಈ ಮೂರು ಜಾಬ್ ಗಳಿಗೆ ಸೇಮ್ ಸಿಲೆಬಸ್ ಸೇಮ್ ಪೇಪರ್ ಇಟ್ಟಿದ್ದಾನೆ ಇವಾಗ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಪ್ರಮುಖವಾಗಿ ಏನ್ ಇಲ್ಲಿ ಅರ್ಥ ಆಗುತ್ತೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪುನಃ ಪುನಃ ಹೇಳ್ತಾ ಇದೀನಿ, ನೀವು ಎಕ್ಸಾಮ್ ಬರೀಬೇಕಂದ್ರೆ ಫಾರ್ ಎಕ್ಸಾಂಪಲ್ ಕಲ್ಯಾಣಾಧಿಕಾರಿ ಆಗಿರ್ಬೋದು, ಆಪ್ತ ಸಹಾಯಕರಾಗಿರ್ಬೋದು, ಯಾವ್ದ್ರಲ್ಲಿ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ, ಇದ್ರಲ್ಲಿ ನೀವು ಬೇರೆ ಓದಿ ಇದೆರಡಕ್ಕೂ ಬೇರೆ ಓದ್ತಾ ಇದ್ರೆ ಹಂಗಲ್ಲ, ಈ ಮೂರಕ್ಕೂ ಒಂದೇ ಸಿಲೆಬಸ್ ಇದೆ ಅಂತ ಅರ್ಥ. ಯಾಕಂದ್ರೆ ಇದು ಮೂರು ಡೊಮೈನ್ ಪೇಪರ್ ಅಡಿಯಲ್ಲಿ ಬರ್ತಾ ಇದೆ ಅಂತ ಅರ್ಥ. ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ, ದಿಸ್ ಪೇಪರ್ ಕಾಮನ್ ಟು ಆಲ್ ಪೋಸ್ಟ್ ಮೆನ್ಷನ್ ಬಿಲೋ ಅಂತ ಕೊಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಲ್ಲ? ಸಿಲೆಬಸ್ ನೋಡ್ಕೊಳ್ಳಿ ನೀವು. ಇದ್ರ ಪ್ರಕಾರ ನಿಮ್ಮ ಒಂದು ಯಾವ ಎಕ್ಸಾಮ್ಗೆ ಏನೇನು ಪ್ರಿಪೇರ್ ಆಗ್ತಿದ್ದೀರಾ, ನೀವು ಯಾವ ಎಲ್ಲಿ ಅಪ್ಲೈ ಮಾಡಿದೀರಾ ಅಂದ್ರೆ ನಾನು ಇದನ್ನ ನಿಮ್ಗೆ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಈ ಒಂದು ಪೇಪರ್ 2 ಏನಿದೆ, ಫಾರ್ ಎಕ್ಸಾಂಪಲ್ 29ನೇ ತಾರೀಕು ಪೇಪರ್ 2 ನೋಡಿ, 29 ಪೇಪರ್ 2ನೇ ಬೆಳಗ್ಗೆ ನಡೀತಾ ಇದೆ, ಪೇಪರ್ 1 ಮಧ್ಯಾಹ್ನ ನಡೀತಾ ಇದೆ, 29ನೇ ತಾರೀಕು ಉಲ್ಟಾ ನಡೀತಾ ಇದೆ ಇಲ್ಲಿ. ಸೊ ಅದನ್ನ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾನೆ. ಇಷ್ಟಿಷ್ಟಕ್ಕೂ ಒಂದೇ ಎಕ್ಸಾಮ್, ಒಂದೇ ಪೇಪರ್ ಇರುತ್ತೆ, ಇಷ್ಟಕ್ಕೂ ಒಂದೇ ಪೇಪರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ ಯಾವ ರೀತಿ ಇರುತ್ತೆ ಪೇಪರು, ಸಿಲೆಬಸ್ ನೀವು ನೋಡ್ಕೊಳ್ಳಿ. ಸರ್ ಇದಕ್ಕೆ ನಾನು ಬೇರೆ ಮಾಡಿದೀನಲ್ವಾ, ಬೇರೆ ಮಾಡಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಗ್ರೂಪ್ ಸಿ ಇದೆ ಸರ್, ಇದಕ್ಕೆ ಕನ್ನಡ ಇರಬೇಕು, ಇಂಗ್ಲಿಷ್ ಇರಬೇಕು, ಕಂಪ್ಯೂಟರ್ ಇರಬೇಕು, ಇದಕ್ಕೂ ಅದೇ ಇರಬೇಕು. ಬಟ್ ಇಲ್ಲಿ ಬಂದ್ರೆ ಪೇಪರ್ 2ಗೆ ನೋಡಿ, ಪೇಪರ್ 2ಗೆ ಬಂದು ಫಾರ್ ಎಕ್ಸಾಂಪಲ್ ಇದಕ್ಕೆ ಇದೆಲ್ಲದಕ್ಕೂ ಬೇಕಾದ್ರೆ ಕನ್ನಡ ಇಂಗ್ಲಿಷ್ ಇದೆ ಅಂತ ಅನ್ಕೊಳ್ಳೋಣ, ಕನ್ನಡ ಇಂಗ್ಲಿಷ್ ಅಂದ್ರೆ ಇಷ್ಟು ಪೇಪರ್ಗೆ ಲೆವೆಲ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಇಸ್ ಡಿಫ್ರೆಂಟ್. ಈ ಜಾಬ್ಗೆ ಲೆವೆಲ್ ಆಫ್ ಆಸ್ಕಿಂಗ್ ಕ್ವಶನ್ ಇಸ್ ಡಿಫ್ರೆಂಟ್. ಅಂದ್ರೆ ಸೇಮ್ ಕನ್ನಡ ಇಂಗ್ಲಿಷ್ ಇರುತ್ತೆ, ಕೋಡ್ ಸೇಮ್ ಇರುತ್ತೆ, ಬೇರೆ ಕೋಡ್ ಇರುತ್ತೆ ಇಷ್ಟು ಎಕ್ಸಾಮ್ಗೆ, ಬಟ್ ಪೇಪರ್ ಲೆವೆಲ್ ಬೇರೆ ಇರುತ್ತೆ, ಆ ಪೇಪರ್ ಲೆವೆಲ್ ಬೇರೆ ಇರುತ್ತೆ ಅಂತ ಅರ್ಥ. ಅಂದ್ರೆ ಆ ಜಾಬ್ಗೆ ತಕ್ಕಂತೆ, ಆ ಒಂದು ಇದಕ್ಕೆ ತಕ್ಕಂತೆ ಅವನು ಏನೋ ಪೇಪರ್ ಅವನ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ KEA ಅವರು. ಕನ್ಫ್ಯೂಸ್ ಆಗೋ ನೆಸೆಸಿಟಿನೇ ಇಲ್ಲ ನಿಮ್ಗೆ. ನೀವು ಯಾವ್ದಕ್ಕೆ ಓದ್ತಾ ಇದ್ದೀರಾ ಹಂಗೆ ಪ್ರಿಪೇರ್ ಆಗಿ. ಪುನಃ ಪದೇ ಹೇಳ್ತಾ ಇದೀನಿ, 30th ಡೇಟ್ ಕೊಟ್ಟಿದ್ದಾನೆ. ಪುನಃ ಇಲ್ಲಿ ತುಂಬಾ ಕನ್ಫ್ಯೂಸ್ ನಾನು ಮಾಡ್ತಾ ಇಲ್ಲ, ನೀವು ಕನ್ಫ್ಯೂಸ್ ಆಗ್ಬೇಡಿ. ಮತ್ತೆ ಇವನು ಕೊಟ್ಟಿರೋದು ಓದ್ಕೊಂಡು ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲಿ ಏನು ಅಂತಂದ್ರೆ ಇಷ್ಟೇ, ನೀವೇನಾದ್ರೂ ಬೇರೆ ಎಕ್ಸಾಮ್ಗೆ ಸೇಮ್ ಸಿಲೆಬಸ್ ಅಡಿಯಲ್ಲಿ ಇದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಪೇಪರ್ 1 GK ಇದೆ, ಪೇಪರ್ 2 ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇದೆ ಅಂತ ಅಪ್ಲೈ ಮಾಡಿದ್ರೆ, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೇಮ್ ಡೇನಾ ಇದ್ರೆ ಅದಷ್ಟಕ್ಕೂ ಒಂದೇ ಪೇಪರ್ ಅಂತ ಅನ್ಕೊಳ್ಳಿ. ಸಿಂಪಲ್ ಫಂಡ್ ಅರ್ಥ ಆಯ್ತಲ್ಲ? ಸೊ ನೀವೆಲ್ಲಿ ಎಕ್ಸಾಮ್ ಬರೀತಿರಲ್ಲ ಅದನ್ನ ನಿಮ್ಮ ಒಂದು ಎಲ್ಲದಕ್ಕೂ ಒಂದು ಏನ ಕೊಟ್ಟಿರ್ತಾನೆ ಹಾಲ್ ಟಿಕೆಟ್, ಅದ್ರ ಅಡಿಯಲ್ಲಿ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡಿದ್ರೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಿಮ್ಗೆ ಒಂದು ರ್ಯಾಂಕಿಂಗ್ ನ ಮಾಡ್ತಾರೆ ಸ್ನೇಹಿತರೆ, ಇಷ್ಟೇ. ಓಕೆ ಫೈನ್. ಸೊ ಎಸ್ ಡೇಟ್ ಇದೆ ನಿಮ್ಗೆ ಆಲ್ರೆಡಿ 54 days ಅಂತ ಹೇಳಿದೆ ನಾನು ನಿಮ್ಗೆ. ಇಲ್ಲಿ ಮ್ಯಾಕ್ಸಿಮಮ್ ಬೇರೆ ಎಕ್ಸಾಮ್ಗೆ ಡೊಮೈನ್ ಪೇಪರ್ ಸ್ಪೆಸಿಫಿಕ್ ಪೇಪರ್ ಬೇರೆ ಇದೆ. ಇದು ನಿಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಬಟ್ ನಾನು ಮಿನಿಮಮ್ ಡೇಟ್ ನಾವು ಗ್ರೂಪ್ ಸಿ ಗೆ ಮಾಡಿದ್ವಿ, ಗ್ರೂಪ್ ಸಿ KPSC 60 days ಸ್ಟ್ರಾಟಜಿ ಅಂತ ಮಾಡಿದ್ವಿ, ಸೇಮ್ ಟೈಮ್ ಟೇಬಲ್. ಇದು 54 days ಗಳಿಸಿದೀವಿ ಅಷ್ಟೇ, ಸೇಮ್ ಟೈಮ್ ಟೇಬಲ್, ಸೇಮ್ ಸಿಲೆಬಸ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ KEA ಗ್ರೂಪ್ ಸಿ ಲೆವೆಲ್ ಎಕ್ಸಾಮ್ಸ್ ಸಿಲೆಬಸ್ ಏನು ಅಂದ್ರೆ GK ಪೇಪರ್ ಇದು ಕಮ್ಯುನಿಕೇಶನ್ ಪೇಪರ್ 2 ಇದು 100 ಮಾರ್ಕ್ಸ್ 2 ಅವರ್ ಇದೆ. ಸೊ ಗ್ರೂಪ್ ಸಿ ಇದೆ ಮ್ಯಾಕ್ಸಿಮಮ್ ನಿಮ್ಗೆ KEA ಗ್ರೂಪ್ ಸಿ ನೇ ಇರೋದ್ರಿಂದ ತುಂಬಾ ಜನ ಇದಕ್ಕೆ ಅಪ್ಲೈ ಮಾಡಿದ್ರೆ ಈ ಒಂದು ಏನ್ ಸಿಲೆಬಸ್ ಇದೆ GK ಪೇಪರ್ ಅಲ್ಲಿ ಏನೇನ್ ಮ್ಯಾಟರ್ಸ್ ಗಳಿವೆ, ಜನರಲ್ ನಾಲೆಜ್, ಕರೆಂಟ್ ಅಫೇರ್, ಜನರಲ್ ಸೈನ್ಸ್, ಓಕೆ, ಮತ್ತೆ ಜನರಲ್ ಪ್ರೊಫಿಷಿಯನ್ಸಿ ಆಫ್ ನಾಲೆಜ್ ಆಫ್ ಬೇಸಿಕ್ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಜಿಯೋಗ್ರಫಿ, ಹಿಸ್ಟ್ರಿ, ಮತ್ತೆ ಅನಲಿಟಿಕಲ್ ಸ್ಕಿಲ್ಸ್ ಅಂದ್ರೆ ಮೆಂಟಲ್ ಎಬಿಲಿಟಿ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಇದಕ್ಕೆ ಏನ್ ಓದ್ಬೇಕು? ಅಗೇನ್ ಪೇಪರ್ 2 ಫಸ್ಟ್ ಹೇಳ್ತೀನಿ. KEA KPTCL ಕೂಡ ತುಂಬಾ ಜನ ಬರ್ದಿರು, JA, ಓಕೆ, ಅಲ್ಲೂ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಎಲ್ಲ ಇದ್ವು. ಸೊ ಆ ಒಂದು ಲೆವೆಲ್ ಅಲ್ಲಿ ಕೇಳ್ತಾನೆ ಗ್ರೂಪ್ ಸಿ ಕೂಡ. ಸೊ ಹಾಗಾಗಿ ನಮ್ಮ ವ್ಯಾಕರಣ ಇಂಗ್ಲಿಷ್ ಆಗಿರ್ಬೋದು, ಓಕೆ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲೂ ಕೂಡ ಒಂದಷ್ಟು ಸಾಹಿತ್ಯದ ಕ್ವಶನ್ಸ್ ಬರ್ತವೆ, KEA ಕೇಳ್ತಾನೆ. ಹಂಗಾಗಿ ಇವೆಲ್ಲ ನಾವು ಮಾಡಿದೀವಿ, ಮ್ಯಾರಥಾನ್ ವಿಡಿಯೋಗಳಾಗಿರ್ಬೋದು ಅಥವಾ ಪ್ಲೇ ಲಿಸ್ಟ್ ಗಳಾಗಿರ್ಬೋದು. ನಮ್ಮ KEA ಗೋಸ್ಕರನೇ ಪೇಪರ್ 1 ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಪೇಪರ್ 2 ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಹೊಸ ವಿಡಿಯೋ ಸೀರೀಸ್ ನಾವು ಮಾಡ್ತಾ ಇದೀವಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ, KEA ಮತ್ತೆ KPS. ಯಾಕಂದ್ರೆ ಎರಡು ಎಕ್ಸಾಮ್ಸ್ ಗಳು ಆಲ್ಮೋಸ್ಟ್ ಸೇಮ್ ಇದೆ, ಯಾಕಂದ್ರೆ ಸಿಲೆಬಸ್ ಸೇಮ್ ಇದೆ. KEA ಗೆ ಅಕ್ಟೋಬರ್ ಎಂಡ್ ಆದ್ರೆ KPSC ನವೆಂಬರ್ ಫಸ್ಟ್ ವೀಕ್ ಏನೋ ಇದೆ. ಓಕೆ, ಅಕ್ಟೋಬರ್ ಎಂಡ್ ಅದು ನವೆಂಬರ್, ಸಿಂಪಲ್. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ, ಕಂಪ್ಯೂಟರ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಹೋಗಿ ನೋಡ್ಕೋಬಹುದಲ್ಲಿ. ಅದು ಬಿಟ್ರೆ ನಮಗೆ ಈಗ GK ಬಂದ್ರೆ NCERT ನಾ ಹೇಳಿದೀನಿ, ಈ ಯಾರು ಇವಾಗ ರೆಡಿ ಆಗ್ತಿರ್ತೀರಾ ಅವರು ಕೂಡ
ಸೇಮ್ ಇಲ್ಲಿ ಏನ್ ಕೊಟ್ಟಿದ್ದೀನಿ NCERT ಅಥವಾ ಕನ್ನಡ ಆದ್ರೆ ಕರ್ನಾಟಕದ ಸ್ಕೂಲ್ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ತಗೊಂಡು ಓದಿ 6 to 10th. ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಕೊಟ್ಟಿದ್ದೀನಿ, ಇದನ್ನು ಹೆಚ್ಚು ಒತ್ತು ಕೊಡಿ. ಸಂವಿಧಾನದಲ್ಲಿ ಯಾವ್ದು ಕತ್ ಕೊಡ್ಬೇಕು ಹೆಚ್ಚು, ಮೂಲಭೂತ ಹಕ್ಕುಗಳು ಎವರ್ ಗ್ರೀನ್ ಚಾಪ್ಟರ್, ರೀಸೆಂಟ್ ಏನೇನ್ ಬೆಳವಣಿಗೆ ಆಗಿದೆ ಅದು, ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿರ್ತೀವಿ. ಕರೆಂಟ್ ಅಫೇರ್ಸ್ ಓದ್ಲೇಬೇಕು. ಜನವರಿ ಟು ಮಿನಿಮಮ್ 2 years ಓದ್ಲೇಬೇಕು. ಅಟ್ಲೀಸ್ಟ್ ಜನವರಿ 2022 ಟು ಈಗ ಏನು ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಮಾಡಿದ್ರೆ ಸೆಪ್ಟೆಂಬರ್ ತನಕ ನೀವು ಓದ್ಲೇಬೇಕು. ಮೆಂಟಲ್ ಎಬಿಲಿಟಿ. ಸೊ ಇವೆಲ್ಲ ಏನಿದೆ ನಾವು ಇವೆಲ್ಲನೂ ಕೂಡ ನಾವು KEA ಅಲ್ಲಿ ಬಂದಿರ್ತಕ್ಕಂಥದ್ದು, KPSC ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಗಳು ಎಲ್ಲ ಕ್ವಶನ್ಸ್ ಗಳು ಸಾಲ್ವ್ ಮಾಡ್ತಾರೆ, ನಿಮ್ಗೆ ಸಿಗುತ್ತೆ. ಹಾಗೆ ಕರೆಂಟ್ ಅಫೇರ್ ರಿಲೇಟೆಡ್ ಕೂಡ ಸಿಗುತ್ತೆ. ಎಲ್ಲ ಪ್ರಿಪೇರ್ ಆದ್ಮೇಲೆ ನಮ್ಮ ಮ್ಯಾರಥಾನ್ ವಿಡಿಯೋಗಳು ನೋಡಬಹುದು. ಮತ್ತೆ ಇಲ್ಲೊಂದು ನಿಮಗೆ ಬೇರೆ ಒಂದು ಪ್ಲೇ ಲಿಸ್ಟ್ ಕೂಡ ತೋರಿಸ್ತೀನಿ ನಿಮಗೆ. ಮಂತ್ಲಿ ಕರೆಂಟ್ ಅಫೇರ್ ಗೆ ಮಂತ್ಲಿ ಪ್ಲೇ ಇದೆ, ವೀಕ್ಲಿ ಕರೆಂಟ್ ಅಫೇರ್ ಗೆ ವೀಕ್ಲಿ ಪ್ಲೇ ಲಿಸ್ಟ್ ಇದೆ, ಕರೆಂಟ್ ಅಫೇರ್ ರಿಲೇಟೆಡ್ ಗೌರ್ಮೆಂಟ್ ಸ್ಕೀಮ್ಸ್ ಪ್ಲೇ ಲಿಸ್ಟ್ ಇದೆ. ಇದು ನೋ ನೀಡ್ ಟು ವರಿ, ಇದೆಲ್ಲ ಕೊಡ್ತೀನಿ. ಇವೆಲ್ಲ ಏನಿದೆ ಸ್ನೇಹಿತರೆ, ಇವೆಲ್ಲ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ನಿಮಗೆ. ಓಕೆ, ಅಂಡ್ ಮೋಸ್ಟ್ ಲಾಸ್ಟ್ 6 months ಬ್ಯಾಕ್ ನಾವು ಒಂದು ಸೀರೀಸ್ ನ ಕಂಪ್ಲೀಟ್ ಮಾಡಿದ್ವಿ, ಗ್ರೂಪ್ ಸಿ ಎಕ್ಸಾಮ್ಗೋಸ್ಕರ. ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ 110ಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ. ದಯವಿಟ್ಟು ಇವಾಗ ಏನ್ ನಾವು ವಿಡಿಯೋ ಸೀರೀಸ್ ಹೊಸ ಮಾಡ್ತೀವಿ, ಆ ಪ್ಲೇ ಲಿಸ್ಟ್ ಜೊತೆಗೆ ಇದನ್ನು ಕೂಡ ರೆಫರ್ ಮಾಡಿ. ಯಾಕಂದ್ರೆ ಇದರಲ್ಲಿ 110 ವಿಡಿಯೋಸ್ ಅಂದ್ರೆ ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್, GK ಎಲ್ಲ ಕೂಡ ಇದೆ. ಪೇಪರ್ 1 ಪೇಪರ್ 2 ಎರಡು ಇದೇ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇವೆಲ್ಲ ನೋಡಬಹುದು. ಓಕೆ, ಇವೆಲ್ಲ ನೋಡಬಹುದು. ಹಳೆ ಪ್ಲೇ ಲಿಸ್ಟ್ ಗಳು ಕೂಡ ನಿಮ್ಗೆ ಟೈಮ್ ಇದ್ರೆ ನೋಡಬಹುದು. ನಿಮ್ಮ ಹತ್ರ ನೋಟ್ಸ್ ಇದ್ರೆ ಅದನ್ನು ಕೂಡ ನೋಡಬಹುದು. ನಿಮ್ಮ ಹತ್ರ ಬುಕ್ ಇದ್ರೆ ಅದನ್ನು ರೆಫರ್ ಮಾಡಬಹುದು. ಬುಕ್ ಇಟ್ಕೊಂಡು ಹೊಸದಾಗಿ ಪ್ರಿಪೇರ್ ಅವ್ರಿಗೆ ಆಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ದಿಸ್ ಆರ್ 2 months ಇಸ್ ವೆರಿ ಇಂಪಾರ್ಟೆಂಟ್, ಪ್ರೀಶಿಯಸ್ ಟೈಮ್, ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಎವ್ರಿಥಿಂಗ್ ಇಸ್ ಅವೈಲಬಲ್. ತುಂಬಾ ಜನ ಕ್ರಾಶ್ ಕೋರ್ಸ್ ಅಂತ ದುಡ್ಡು ಮಾಡ್ಕೋತಾರೆ. ನೋ, ಅದಕ್ಕಿಂತ ಹೆಚ್ಚು ನಿಮಗೆ ನಮ್ಮಲ್ಲಿ ಸಿಗುತ್ತೆ, ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಫೈನ್ ಸರ್. ಸೊ ಇವೆಲ್ಲ ಲಿಸ್ಟ್ ಗಳು ಏನಿದೆ ನೋಡಿ, ಇವೆಲ್ಲ ವಿಡಿಯೋ ಲಿಸ್ಟ್ ಗಳು ಬೇರೆ ಬೇರೆ. ಮತ್ತೆ ಮ್ಯಾರಥಾನ್ ವಿಡಿಯೋಗಳು 100 ಕ್ವಶನ್, 125 ಕ್ವಶನ್, 150 ಕ್ವಶನ್, 200 ಕ್ವಶನ್, ಕಂಪ್ಯೂಟರ್ ಪೇಪರ್ 2 ಗೆ ಸಂಬಂಧಪಟ್ಟಂತೆ, ಮತ್ತೆ ಬಜೆಟ್ ನಮ್ಗೆ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಬಜೆಟ್, ಎಕನಾಮಿಕ್ ಸರ್ವೆ, ಇವೆಲ್ಲ ನೀವು ಗೌರ್ಮೆಂಟ್ ಸ್ಕೀಮ್ಸ್ ಗಳು, ಓಕೆ, ಸರ್ಕಾರದ ಸ್ಕೀಮ್ಸ್ ಗಳು, ಇವೆಲ್ಲ ನೋಡ್ಬೇಕಾಗತ್ತೆ. ಸ್ಮಾರ್ಟ್ ಸ್ಟಡಿ ಮಾಡಿ ಆಗುತ್ತೆ. ಅದರೆಲ್ಲ ಲಿಂಕ್ಸ್ ಗಳೇನಿದೆ, ನೀವು ನೋ ನೀಡ್ ಟು ವರಿ, ಡೈರೆಕ್ಟ್ ಲಿಂಕ್ಸ್ ಗಳು, ಪ್ಲೇ ಲಿಸ್ಟ್ ಗಳು, ವಿಡಿಯೋಸ್ ಗಳು, ಲಿಂಕ್ಸ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ತಲೆ ಕೆಡ್ಸ್ಕೋಬೇಡಿ. ಯಾವ್ದಕ್ಕೆ ಅಂದ್ರೆ ಇದೇನ್ ಕನ್ಫ್ಯೂಸ್ ಆಗೋತ್ತಲ್ಲ, ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ಇದು ಎಲ್ಲ ಎಕ್ಸಾಮ್ಗೂ ಒಂದೇ ಕ್ವಶನ್ ಪೇಪರ್, ಯಾವ್ದಾವ್ದು ಎಕ್ಸಾಮ್, ಏನ್ ತಲೆ ಕೆಡ್ಸ್ಕೋಬೇಡಿ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಸಿಲೆಬಸ್ ನೋಡಿ ಅಪ್ಲೈ ಮಾಡಿರ್ತೀರಾ. ನನಗೆ ಈ ಸಿಲೆಬಸ್ ಆಗುತ್ತೆ, ನನ್ನ ಎಜುಕೇಶನ್ ಇದು ಅಂತ, ಅದ್ರ ಪ್ರಕಾರ ಏನಿದೆ ಪ್ರಿಪೇರ್ ಆಗಿ. ಆ ಎರಡಕ್ಕೂ ಒಂದೇ ಎಕ್ಸಾಮ್ ಇರುತ್ತೆ, ಒಂದೇ ಕ್ವಶನ್ ಪೇಪರ್ ಇರುತ್ತೆ, ಯಾಕಂದ್ರೆ ಒಂದೇ ಡೀಟೇಲ್ ಇರುತ್ತೆ. ಹಾಗೆ ಒಂದೇ ಕ್ವಶನ್ ಪೇಪರ್ ಇರುತ್ತೆ, ಬರೀರಿ, ಎರಡಕ್ಕೂ ಕನ್ಸಿಡರ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ ಈ ಒಂದು ಪ್ರಕಟಣೆಯಲ್ಲಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.